ಪಾವನಿ ಮನ್ಸಂತೂ ಒಡೆದು ಹೋಗಿರತ್ತೆ, ಹೊರಗೆ ಹೇಳ್ಕೊಂಡಿಲ್ಲ ಅಷ್ಟೇ. ಅಖಿಲ್ ಏನು ಅಭಿಭಾವನ್ಗಿಂತ ಚಿಕ್ಕೋರಾಗಿರೋದ್ರಿಂದ ಅವರನ್ನ ಬೈದ್ರು ಅನ್ಕೊಳ್ಬಹುದು. ಆದ್ರೆ ನೀವು ಅಭಿಭಾವನ್ಗಿಂತ ದೊಡ್ಡೋರಲ್ವಾ ಭಾವ? ಮಾವನವ್ರ ನಂತರ ನೀವೇ ಅಲ್ವಾ ಈ ಮನೆಗ್ ದೊಡ್ಡೋರು? ನಿಮ್ಮನ್ನ ಅಭಿಭಾವ ಹಾಗ್ ಬೈಬೋದಾ? ಎಷ್ಟು ದೊಡ್ಡ ತಪ್ಪದು. ಇವನ್ಗೆ ಬಾಯಿಂದ ಮಾತ್ ಬರಲ್ಲ ಅಂತ ಅಮಾಯಕ ಅಂತ ಅಭಿಗೆ ಸಲಿಗೆ ಆಗೋಗಿದೆ ಕಣೆ. ಬಾಯ್ ಬಿಟ್ಟು ಏನೂ ಮಾತಾಡಲ್ಲ ಅಲ್ವಾ ಇವನು. ಆ ರಾಕಿ ಕಣಿಗೆ ಏನೋ ಒಂಚೂರು ಬಿದ್ದಿದ್ ಮಾತ್ರಕ್ಕೆ ಅಭಿ ಅಷ್ಟೊಂದ್ ರೇಗಾಡ್ಬೇಕಿತ್ತ? ಆ ರಾಕಿ ಏನಾದ್ರು ಅವನ್ ಸ್ವಂತ ಮಗನಾ ಇಲ್ಲ ಈ ಮನೆ ರಕ್ತನಾ? ಯಾವನೋ ಅನಾಮಧೇಯನ್ ಹುಟ್ಟದವನ್ಗೋಸ್ಕರ ಒಟ್ಟಿಗೆ ಹುಟ್ಟು ಬೆಳ್ದಿರೋ ಅಣ್ಣ ತಮ್ಮಂದ್ರನ್ನ ಬೈತಾನಲ್ಲ ಅಭಿ. ಹೌದು ಅಣ್ಣ, ಯಾವ್ದೋ ಬೇರೆ ಮಗುಗೋಸ್ಕರ ಅಭಿ ಅಣ್ಣ ನಿನಗ್ಯಾಕೆ ಬೈಬೇಕು? ನಿನಗಿಂತ ರಾಕಿ ಹೆಚ್ಚಾದ್ನ. ಆ ಚಿಕ್ಕ ಮಗು ವಿಷಯಕ್ಕೆ ನಿನ್ನ ದೊಡ್ಡೋನು ಅಂತಾನು ನೋಡದೆ ಅವಮಾನ ಮಾಡ್ಬೇಕಾ? ಇದೆಲ್ಲ ಅಭಿಭಾವನಿಗಿರೋ ಗರ್ವ ಮತ್ತೆ ಅಹಂಕಾರ ಕಣ್ರಿ. ಅವ್ರು ಮಾತ್ರ ಸಮರ್ಥ, ನೀವಿಬ್ರು ಅಸಮರ್ಥರು ಅಂತ ಗರ್ವ. ಅದಕ್ಕೆ ನಿಮ್ಮಿಬ್ರನ್ನ ಹೆಜ್ಜೆ ಹೆಜ್ಜೆಗೂ ಅವಮಾನಿಸ್ತಿದ್ದಾರೆ. ಅವ್ರಾಡೋ ಪ್ರತಿ ಮಾತಲ್ಲೂ ಅವರ ಅಹಮ್ಮನ್ನ ತೋರಿಸ್ತಾ ಇದ್ದಾರೆ. ಅದು ಆ ಅಭಿ ತಪ್ಪಲ್ಲ ಕಣೋ, ಆ ವಸ್ತು ತಪ್ಪು. ಅವಳು ಅಭಿನ ಆಡಿಸ್ತಿದ್ದಾಳೆ. ಅವಳು ಹೇಳ್ದಂಗೆ ಅಭಿ ಆಡ್ತಿದ್ದಾನೆ. ಅಣ್ಣ ತಮ್ಮಂದ್ರಿಗಿಂತ ಹೆಂಡತಿ ಮಗನೇ ಹೆಚ್ಚಾಗೋದ್ರು ಅಭಿಗೆ. ನಿಜ ಅಣ್ಣ, ವಸೋತ್ಗೆ ಬಂದ್ಮೇಲೆ ಅಭಿ ಅಣ್ಣ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ದಾನೆ. ನಮ್ಮನ್ನು ಗುಲಾಮರ್ಗಿಂತ ಕೀಳಾಗಿ ನೋಡ್ತಿದ್ದಾನೆ. ಅಪ್ಪ ಅಮ್ಮ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನಿಮ್ ಬಗ್ಗೆ ನಮ್ಮನ್ ಬಿಟ್ರೆ ಬೇರೆ ಯಾರು ಯೋಚನೆ ಮಾಡಲ್ಲ ರೀ. ನೀವ್ ನೋಡಿದ್ರೆ ನಾವ್ ಹೇಳೋದನ್ನೇ ಕೇಳಲ್ಲ. ಈಗ್ಲಾದ್ರೂ ಯಾರು ಎಂಥವ್ರು ಅಂತ ತಿಳ್ಕೊಳ್ರೋ, ನಿಮ್ ಕಣ್ಬಿಡ್ರೋ. ಆ ಅಭಿವಸು ನೀವ್ ಅನ್ಕೊಂಡಷ್ಟು ಒಳ್ಳೆಯವ್ರೇನಲ್ಲ, ಬರೀ ಸ್ವಾರ್ಥಿಗಳು. ನಿಮ್ಮ ಬೆಳವಣಿಗೆನ ಸಹಿಸ್ಕೊಳಕಾಗ್ದೆ ಅಸೂಯೆ ಪಡ್ತಿದ್ದಾರೆ. ಅದಕ್ಕೆ ನಿಮ್ಮನ್ನ ತುಳಿತಿದ್ದಾರೆ ಕಣ್ರೋ. ಏನೋ ದೊಡ್ಡೋಳು, ನಿಮ್ ಒಳ್ಳೇದಕ್ಕೆ ಹೇಳ್ತಿದೀನಿ. ಈಗ್ಲೂ ನೀವಿಬ್ರು ಬಾಯ್ ಬಿಟ್ಟಿಲ್ಲ ಅಂದ್ರೆ ಮುಂದೆ ಹೋಗ್ತಾ ಹೋಗ್ತಾ ಇದೇ ತರ ಅವಮಾನಗಳು ಆಗ್ತಾನೆ ಇರುತ್ತೆ. ಈ ತರ ಮೂಲೆ ಗುಂಪಾಗಿ ಬೇಜಾರ್ ಮಾಡ್ಕೊಳ್ಳೋದ್ ಬಿಟ್ರೆ ಬೇರೆ ಏನು ಮಾಡಕ್ಕಾಗಲ್ಲ ನಿಮ್ಗೆ. ಇನ್ನು ಈ ಏಟಿಂದ ಭಾಸ್ಕರ್ ಭಾವ ಕೂಡ ನಮ್ ಟೀಮಿಗ್ ಬಂದಂಗೆ ಅಲ್ವಾ ಆಂಟಿ? ಅದು ಅಷ್ಟು ಸುಲಭ ಅಲ್ಲ ಕಣೆ. ಮಾಮೂಲಿಯಾಗಿ ಭಾಸ್ಕರ್ ಬಾಯಿಂದ ಮಾತೇ ಬರಲ್ಲ. ಅಂಥದ್ರಲ್ಲಿ ಅಭಿನ ಎದುರಿಸಿ ಅವನ್ ಮಾತಾಡೋದು ಅಂದ್ರೆ ನಾವಿನ್ನೂ ಜಾಸ್ತಿ ಹೇಳ್ಬೇಕು. ಅಖಿಲ್ಗೆ ಭಾಸ್ಕರ್ ಭಾವ ಜೊತೆ ಆದ್ರೆ ಬೆಂಕಿಗೆ ಬಿರುಗಾಳಿ ಜೊತೆ ಆದ ಹಾಗೆ ಅಲ್ವಾ ಆಂಟಿ? ಈಗ್ಲೇ ಖುಷಿ ಪಡ್ಬೇಡ್ವೆ. ಈ ವಿಷಯ ಪಾವನಿಗೆ ಗೊತ್ತಾದ್ರೆ ಭಾಸ್ಕರ್ ತಲೆ ಕೆಡಿಸ್ಬಿಡ್ತಾಳೆ. ಪಾವನಿಗೆ ಅಭಿನ ವಸುನ ಕಂಡ್ರೆ ತುಂಬಾ ಗೌರವ. ಭಾಸ್ಕರ್ನ ನಮ್ ಕಡೆ ಬರಕ್ ಬಿಡಲ್ಲ. ಒಂದ್ ಕೆಲ್ಸ ಮಾಡೋಣ ಆಂಟಿ, ಅಖಿಲ್ಗೆ ಸ್ಟ್ರಾಂಗ್ ಆಗಿ ಹೇಳಿ ಹೇಗಾದ್ರೂ ಮಾಡಿ ಭಾಸ್ಕರ್ ಭಾವನ ನಮ್ ಕಡೆ ಕೇಳ್ಕೊಳ್ಳೋಣ. ನಾವೆಲ್ಲ ಒಂದಾದ್ರೆ ಅಭಿಭಾವ ಮತ್ತೆ ವಸು ಅಕ್ಕ ಒಂಟಿ ಆಗ್ಬಿಡ್ತಾರಲ್ವಾ? ಅಂತದೇನು ಇಲ್ಲ ಜಯಂತಿ, ನೀನ್ ಸುಮ್ನೆ ಭಯ ಪಡ್ತಿದ್ಯಾ? ಮೂವರು ಯಾವತ್ತೂ ಒಂದೇ ಮಾತಿನ ಮೇಲೆ ನಿಂತಿರ್ತಾರೆ, ಆ ನಂಬಿಕೆ ನನಗಿದೆ. ಹಾಗಿದ್ರೆ ಒಳ್ಳೇದೇ ರೀ. ಯಾವಾಗ್ಲೂ ಮೂವರು ಒಟ್ಟಿಗೆ ಇರಬೇಕು. ಆದ್ರೆ ಅಖಿಲ್ ಎಷ್ಟು ನೋವು ಅನುಭವಿಸ್ತಾ ಇದ್ದಾನೆ ಅಂತ ನಿಮಗ್ ಗೊತ್ತಿಲ್ಲ. ಭಾಸ್ಕರ್ ಕೂಡ ಒಳಗೆ ನೋವು ಪಡ್ತಾ ಇದ್ದಾನೋ ಏನೋ ಅಂತ ನನ್ಗೆ ಅನುಮಾನ ಆಗ್ತಾ ಇದೆ. ನಾವು ಅವ್ರನ್ನ ಅರ್ಥ ಮಾಡ್ಕೋತಿಲ್ಲ ಅಂತ ಅಖಿಲ್ ಭಾಸ್ಕರ್ ಬೇಜಾರ್ ಮಾಡ್ಕೋತಾ ಇದಾರೇನೋ. ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪರಿಸ್ಥಿತಿನ ತಿಳಿ ಮಾಡೋ ಚಾಕಚಕ್ಯತೆ ಅಭಿವಸುಗಿದೆ. ಈ ಮನೆ ಭಾಗ ಆಗದೆ ಇರೋ ತರ ನೋಡ್ಕೊಳ್ಳೋ ತಾಳ್ಮೆ ಸಹನೆ ಅವ್ರಿಗಿದೆ. ಅವ್ರ ಮೇಲೆ ಭರವಸೆ ಇಡು ಜಯಂತಿ. ಅವರಿಂದಾನೇ ಇಷ್ಟೊಂದು ಮನಸ್ತಾಪ ಭಿನ್ನಾಭಿಪ್ರಾಯಗಳು ಆಗ್ತಾ ಇರೋದು ರೀ. ಅಪಾರ್ಥ ಮಾಡ್ಕೋತಿದ್ಯಾ ಜಯಂತಿ? ಆ ವಿಷಯದಲ್ಲಿ
ಅವ್ರ ಬಗ್ಗೆ ಅನುಮಾನ ಪಡಬೇಡ. ಅವ್ರ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸ, ನಂಬಿಕೆ ಇದೆ. ನೀನ್ ಹೆದರ್ಕೋಬೇಡ. ನಮ್ಮ ಮಕ್ಕಳು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಯಾವ ದುಷ್ಟಶಕ್ತಿನೂ ಈ ಮನೇನ ಭಾಗ ಮಾಡೋಕ್ಕಾಗಲ್ಲ. ನೀನ್ ಮನ್ಸಲ್ಲಿ ಯಾವ ಭಯನೂ ಇಟ್ಕೊಳ್ದೆ ಆರಾಮಾಗಿರು. ರಾಕಿಗೂ ಏನೂ ಆಗಲ್ಲ. ಬೆಳಗ್ಗೆ ಆಗೋಷ್ಟರಲ್ಲಿ ಹುಷಾರಾಗ್ತಾನೆ, ಸರಿನಾ? ಯಾರು ನೀವು? ನನ್ನ ಹೆಸರು ವಾಸುದೇವ್ ಅಂತ. ಅಭಿಯವ್ರಿಗೋಸ್ಕರ ಬಂದೆ. ವಿಷಯ ಏನಂತ ಹೇಳಿ. ಅವರು 10 lakhs ಕೇಳಿದ್ರು, ತಗೊಂಡ್ ಬಂದಿದ್ದೀನಿ. ಅಭಿ ಮೇಲಿದ್ದಾನೆ, ನನಗೆ ಕೊಡಿ. ಸಾರಿ ಸರ್, ಅಭಿಯವ್ರಿಗೆ ಕೊಡ್ತೀನಿ. ನನ್ನ ಅಭಿಯವ್ರ ಅಣ್ಣ ಭಾಸ್ಕರ್. ನೀವ್ ಯಾರೇ ಆಗಿರ್ಬೋದು ಸರ್, ದುಡ್ಡನ್ನ ಅಭಿಯವ್ರಿಗೆ ಕೊಡ್ತೀನಿ. ಅಭಿ ಸರ್ ಕೂಡ ಅವ್ರ ಕೈಗೆ ಕ್ಯಾಶ್ ಕೊಡ್ಬೇಕು ಅಂತ ಹೇಳಿದ್ದಾರೆ. ಹಲೋ ವಾಸುದೇವ್ ಅವರೇ, ಆಗ್ಲೇ ಬಂದ್ಬಿಟ್ರಾ? ಸರ್, ನೀವು ಕ್ಯಾಶ್ ಕೇಳಿದಾಗ ನಾವು ಲೇಟ್ ಮಾಡಕ್ಕಾಗತ್ತಾ ಸರ್? ತಗೊಳ್ಳಿ, ನೀವು ಕೇಳಿದ 10 ಲಕ್ಷ. ಥ್ಯಾಂಕ್ ಯು. ಲೆಕ್ಕ ಮಾಡ್ಕೊಳ್ಳಿ ಸರ್. ಪರವಾಗಿಲ್ಲ, ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ಅಣ್ಣ, ಅಭಿ, ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ನೀನು ಫ್ರೆಶ್ ಆಗಿ ಬಂದ್ಬಿಡು. ಸರಿ. ವಾಸುದೇವ್, ನೀವ್ ಹೇಗೆ ಬಂದ್ರಿ? ಆಟೋಲ್ ಬಂದೆ ಸರ್. ಸರಿ, ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಓಕೆ ಸರ್. ಅದಕ್ಕೆ ಅಭಿ ಇಷ್ಟು ದಿನ ನಿನಗೆ ಈವೆಂಟ್ ಮಾಡಕ್ ಬಿಡ್ಲಿಲ್ಲ. ಈಗ ಅಖಿಲ್ ಮಾಡ್ತೀನಿ ಅಂದ್ರೆ ಮಾಡ್ಬೇಡ ಅಂತಿದ್ದಾನೆ. ಇದೆಲ್ಲ ಯಾವ್ದಕ್ಕೆ ಅಂತ ಗೊತ್ತಾ? ಸಂಪಾದನೆ ಪೂರ್ತಿ ಅವನ್ ಕೈಲಿ ಇಟ್ಕೊಂಡು ನಿಮ್ಮನ್ನ ಕೆಲ್ಸಕ್ ಬಾರ್ದವ್ರ ತರ ಮಾಡ್ಬೇಕು ಅಂತ. ನಿಮಗೇನೇ ಬೇಕಾದ್ರೂ ಅವನ ಮುಂದೆ ಕೈ ಚಾಚ್ಕೊಂಡು ನಿಲ್ಲೋ ತರ ಮಾಡ್ಬೇಕು ಅಂತ. ಈ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಆದ್ಮೇಲೆ ನೀನೇ ದೊಡ್ಡೋನು. ನಿನಗಷ್ಟಾದ್ರೂ ಬೆಲೆ ಗೌರವ ಕೊಟ್ರೆ ಅವನ್ ಗಂಟೆನ ಹೋಗುತ್ತೆ. ನೀವು ಜೀವನ ಪೂರ್ತಿ ಗುಲಾಮ್ರಾಗಿ ಅವನಿಗೆ ಸೇವೆ ಮಾಡ್ಬೇಕು. ಅವನು ನಿಮ್ ಮೇಲೆ ಅಧಿಕಾರ ಚಲಾಯಿಸ್ಬೇಕು. ಈಗ್ಲಾದ್ರೂ ಅರ್ಥ ಆಯ್ತಾ ದೊಡ್ಡೋನೆ, ಅಭಿ ಪಿತೂರಿ ಏನು ಅಂತ? ನೀನೇನೋ ಅಮಾಯಕ, ನಿನ್ನ ಬಾಯಿಂದ ಮಾತೇ ಬರಲ್ಲ. ನಾಳೆ ನಿನ್ ಮಗಳ ಮದ್ವೆ ಹೇಗ್ ಮಾಡ್ತೀಯ ಅಂತ ನನಗ ಅರ್ಥನೇ ಆಗ್ತಿಲ್ಲ ಕಣೋ. ಅಭಿ ಹತ್ರ ನೀನು ಭಿಕ್ಷೆ ಬೇಡ್ಬೇಕು. ಅವನ್ ತೋರ್ಸೋ ಸಂಬಂಧಕ್ಕೆ ನಿನ್ನ ಮಗಳನ್ನ ಕೊಡ್ಬೇಕು. ಇಲ್ಲ ಅಂದ್ರೆ ನಿನಗೊಂದ್ ನಯ್ಯ ಪೈಸಾನು ಕೊಡಲ್ಲ. ಎಲ್ಲ ನಿನ್ ಹಣೆ ಬರ ಕಣೋ ದೊಡ್ಡೋನೆ. ನಿನ್ನ ದೆಸೆ ಯಾವಾಗ ಬದಲಾಗುತ್ತೋ ಏನೋ. ನನಗೆ ಇಷ್ಟು ಬೇಜಾರಾಗ್ತಿದೆ ಅಂದ್ರೆ ನಿನಗೆ ಹೇಗೆ ಅನ್ನಿಸ್ಬೇಡ. ನಿಮ್ಮ ಅಪ್ಪ ಅಮ್ಮ ಅಂತೂ ನಿನ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ತಿಲ್ಲ. ನಿನ್ ಬಗ್ಗೆ ನೀನೇ ಯೋಚನೆ ಮಾಡ್ಬೇಕು ಕಣೋ. ಚೆನ್ನಾಗಿ ಯೋಚನೆ ಮಾಡು. ಅಖಿಲ್ ತರ ಧೈರ್ಯ ತಂದ್ಕೋ. ಯಾಕಪ್ಪ, ನಿನಗೂ ನಿನ್ ಹೆಂಡತಿಗೂ ಅವ್ರ ಮಾತು ಹಿಡಿಸ್ಲಿಲ್ಲ ಅನ್ಸತ್ತೆ? ಅವ್ರಿಗೊಂದು ನ್ಯಾಯ, ನಿನಗೊಂದು ನ್ಯಾಯನಾ? ನಿನ್ನ ತರಾನೇ ಅವರು ಕೂಡ ಈ ಮನೆ ಮಕ್ಳೇ ಅಲ್ವಾ? ಸೌತಿ ಮಕ್ಳೇನಲ್ವಲ್ಲ? ಅತ್ತೆ, ಅರ್ಥ ಇಲ್ಲದೆ ಮಾತಾಡಬೇಡಿ. ಅಖಿಲ್ ಫೂಲಿಶ್ ಆಗಿ ಮಾತಾಡ್ತಾ ಇದ್ರೆ ಅಣ್ಣ ಆವೇಶದಲ್ಲಿ ಮಾತಾಡ್ತಾ ಇದ್ದಾನೆ. ಮತ್ ನೀನೇನ್ ಯೋಚನೆ ಮಾಡ್ತಿದ್ಯಾ ಅಭಿ? ಅಖಿಲ್ಗೋಸ್ಕರ ಏನ್ ಮಾಡ್ದೆ? ಒಂದು ಆಫೀಸ್ ಓಪನ್ ಮಾಡಿದ್ದೀನಿ, 10 lakh ಡೆಪಾಸಿಟ್ ಮಾಡಿದ್ದೀನಿ, ಒಂದು ಇವೆಂಟ್ ಕೂಡ ತಂದಿದ್ದೀನಿ. ತಗೋ ಇದನ್ನ, ಅಗ್ರಿಮೆಂಟ್ ಪೇಪರ್ಸ್. ಈ ವಿಷಯ ನಾನು ನಿನ್ನೆ ಹೇಳಬೇಕು ಅಂತ ಅನ್ಕೊಂಡೆ. ಇವತ್ತು ಹೇಳೋಣಂತ ಸುಮ್ಮನಾದೆ. ಆಗ್ಲೇ ನಾನು ಹೊರಗಡೆ ಹೋಗಿದ್ದು ಈ ಕೆಲಸದ ಮೇಲೆನೆ. ನಿನ್ ಬಗ್ಗೆ, ಹಾರಿಕಾ ಬಗ್ಗೆ ಮೊನ್ನೆನೆ ಮಾತಾಡ್ಕೊಂಡ್ವಿ ಅಖಿಲ್. ನಿನಗೆ ಅಂತ ಸ್ವಂತ ಆಫೀಸು, ಸ್ವಂತ ಇವೆಂಟ್ ಕೊಡ್ಬೇಕು ಅಂತ ಅವ್ರು ನಿರ್ಧಾರ ಮಾಡಿದ್ರು. ಎಕ್ಸ್ಪೀರಿಯನ್ಸ್ ಇಲ್ಲದೆ ಇವೆಂಟ್ ಮಾಡಿದ್ರೆ ಲಾಸ್ ಆಗುತ್ತಂತ ಯೋಚನೆ ಮಾಡದೆ ಹೊರತು
ನಿನಗೆ ಹರ್ಟ್ ಮಾಡಬೇಕು ಅಂತಲ್ಲ ಅಖಿಲ್. ತಗೋ, ಕಷ್ಟಪಟ್ಟು ಸ್ವಂತವಾಗಿ ಬೆಳಿ. ಅಣ್ಣನಾಗಿ ನನ್ನ ಸಪೋರ್ಟ್ ಯಾವಾಗಲೂ ಇರುತ್ತೆ ನಿನಗೆ. ನೀನ್ ಬೆಳೆಯೋದ್ ನೋಡಿ ಸಂತೋಷ ಪಡೋರಲ್ಲಿ ನಾವು ಮೊದ್ಲಿರ್ತೀವಿ ಅಖಿಲ್. ನಿನ್ ಸಂತೋಷನೇ ನಮಗ್ ಬೇಕಾಗಿರೋದು. ಅಖಿಲ್, ನನ್ನ ಮೇಲೆ ಕೂಗಾಡ್ಬೇಡಮ್ಮ. ಅಪ್ಪನ ಹತ್ರ ಹೇಳಿ ನನಗೆ ಲ್ಯಾಂಡ್ ಕೊಡ್ಸು. ಲಾಯರ್ ಸರ್, ನಾವು ಸ್ವಲ್ಪ ಮಾತಾಡಬೇಕು, ನೀವು ಹೊರಡಿ. ಸರಿ ಸರ್. ತಡೀರಿ ಸರ್. ಲ್ಯಾಂಡ್ ಬಗ್ಗೆ ನಿರ್ಧಾರ ಮಾಡದೆ ಲಾಯರ್ನ ಹೋಗು ಅಂತ ಯಾಕೆ ಹೇಳ್ತಿದ್ದೀರಿ ಅಪ್ಪ? ಇಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ವಾ? ಮೊದ್ಲು ನೀನು ದೊಡ್ಡೋರ್ಗೆ ಬೆಲೆ ಕೊಡೋದನ್ನ ಕಲ್ತ್ಕೋ. ನೀವು ಹೊರಡಿ ಲಾಯರ್ ಅವರೇ. ನಿಮ್ಮಪ್ಪನಿಗೆ ಅಣ್ಣನಿಗೆ ಎದುರುವಾದ ಮಾತಾಡ್ತೀಯಾ? ಹೇಗ್ ಬಂತು ನಿಂಗೆ ಇಷ್ಟೊಂದು ಧೈರ್ಯ? ನಿನಗಿಂತ ದೊಡ್ಡೋರಾಗಿರೋ ನಿಮ್ ಅಣ್ಣಂದ್ರೆ ಇಲ್ಲಿವರೆಗೂ ಆಸ್ತಿ ಹಂಚು ಅಂತ ಕೇಳಿಲ್ಲ. ನೀನ್ ಹೇಗೋ ಕೇಳ್ತೀಯಾ? ಅವ್ರು ಸಂಪಾದನೆ ಮಾಡ್ತಿದಾರಲ್ಲ, ಅದಕ್ಕೆ ಇನ್ಯಾಕ ಆಸ್ತಿ ಕೇಳ್ತಾರೆ? ಇವನು ಸಂಪಾದನೆ ಮಾಡೋದಕ್ಕೆ ಅಭಿ ಎಲ್ಲ ಏರ್ಪಾಟ್ ಮಾಡಿದಾನೆ ಅಂತ ಹೇಳಿದ್ನಲ್ವಾ? ಅವ್ರ ಆಸ್ತಿಲ್ ಪಾಲ್ ಕೇಳಿದ್ದಕ್ಕೆ ಅಭಿಭಾವ ಆಫೀಸು, ಡಿಪಾರ್ಟ್ಮೆಂಟು, ಈವೆಂಟು ಅಂತ ಏನೇನೋ ಹೇಳ್ತಿದ್ದಾರೆ ಅತ್ತೆ. ಈ ವಿಷಯನ ಅವರು ನೆನ್ನೆನೆ ಹೇಳ್ಬೇಕು ಅಂತಿದ್ರು ಹಾರಿಕಾ, ಈಗಲ್ಲ. ತುಂಬಾ ತುಂಬಾ ಥ್ಯಾಂಕ್ಸ್. ಅದ್ಗೆ ತುಂಬಾ ದೊಡ್ಡ ಕೆಲಸ ಮಾಡಿದ್ದೀರಾ. ನಿಮ್ ವಿಷಯಕ್ಕೇನೆ ನಾನು ಪ್ರತಿ ಸಲನೂ ಏಟ್ ತಿಂದಿರೋದು. ತುಂಬಾ ತುಂಬಾ ಸಂತೋಷ ಅಣ್ಣ. ನಾನಲ್ಲ ಕಣೋ, ಅಭಿನೇ ನಿನಗೆ ಹೊಡಿಬೇಕಾಗಿತ್ತು. ನಿನ್ನ ಮೇಲಿರೋ ಪ್ರೀತಿ ನಿನಗೆ ಹೊಡಿದಿರೋ ತರ ತಡೆದಿದೆ ಅವನನ್ನ. ಯಾಕೋ ಇಷ್ಟೊಂದು ಅಪಾರ್ಥ ಮಾಡ್ಕೋತಾ ಇದ್ಯಾ? ನಾವ್ ನಿನಗೇನ್ ಕಮ್ಮಿ ಮಾಡಿದೀವಿ ಅಂತ? ನಿಮ್ಮ ಅಣ್ಣಂದಿರನ್ನ ಬೆಳೆಸಿದ ಥರನೇ ನೀನು ಬೆಳೆಸಿಲ್ವೇನೋ? ನೀನ್ ಯಾಕೋ ಹಾಳಾಗ್ತಾ ಇದ್ಯಾ? ಯಾಕೋ ಭಯ ಪಡ್ತಿದ್ಯಾ? ಆವತ್ತು ನಮ್ಮ ಹಾಸ್ಪಿಟಲ್ನಲ್ಲೇ ಅಲ್ವಾ ಜಯಂತಿಗೆ ಮಕ್ಕಳಾಗ್ದಿರೋ ತರ ಟ್ಯುಬೆಕ್ಟಮಿ ಆಪರೇಷನ್ ಆಗಿದ್ದು? ಆಗ ನಿಮ್ಗೆ 2 ಮಕ್ಕಳಿದ್ರು. ಈಗ 3ನೇವನು ಯಾವಾಗ ಹುಟ್ಟದ, ಹೇಗ್ ಹುಟ್ಟದ? ಆ ವಿಷಯದ ಬಗ್ಗೆನೇ ಕಣೋ ಆಗ್ಲಿಂದ ನಾನು ಟೆನ್ಷನ್ ಮಾಡ್ಕೋತಿರೋದು. ನಮ್ಗೆ ಹುಟ್ಟಿದ್ದು 2 ಮಕ್ಕಳೇ. 3ನೇ ಮಗುನ ಸಾಕ್ ಬೆಳೆಸಿದ್ದು.
ಈ ವಿಷಯ ಯಾರಿಗೂ ಹೇಳ್ಬೇಡ್ವೋ. ಈಗಲೇ ನಮ್ಮ ಮನೇಲಿ ತುಂಬಾ ಜಗಳ ಆಗ್ತಿದೆ. ಈ 3ನೇ ಮಗು ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಹೌದು, 2 ಮಕ್ಕಳಿದ್ರು, 3ನೇ ಮಗುನ್ ಯಾಕೆ ಸಾಕ್ದೆ? ಆ 3ನೇ ಮಗು ಯಾರು? ಆ ವಿಷಯನೆಲ್ಲ ನಾನು ನಿನ್ ನಿಧಾನವಾಗಿ ಹೇಳ್ತೀನಿ. ನೀನನ್ನು ಹೀಗೆ ಆತರ ಮಾಡಿ ಕಳ್ಸೋದಿಕ್ಕೆ ಐ ಆಮ್ ವೆರಿ ಸಾರಿ ಕಣೋ. ನಾವು ಹೊರಗಡೆ ಎಲ್ಲಾದ್ರೂ ಸಿಗೋಣ, ಓಕೆನಾ? ನೀನ್ ಹೊರಡು, ಹೋಗು. ಯಾರು ಹೇಳಿದ್ದು ಅಖಿಲ್? ಸುಳ್ಳು. ನೀವು ಮೂವರು ಕೂಡ ನಾನ್ ಹೆತ್ತು ಮಕ್ಕಳೇ. ನಾವ್ ಹೆತ್ತು ಸಾಕಿ ಬೆಳೆಸಿರೋ ಮಕ್ಕಳು. ಹೌದಪ್ಪ, ಅಮ್ಮ ಹೇಳಿದ್ದು ನಿಜನಾ? ಹೇಳಪ್ಪ. ಹೌದು ಕಣೋ, ನೀವು 3 ಜನ ನಾವು ಹೆತ್ತು ಮಕ್ಕಳೇ. ಮತ್ತೆ ಡಾಕ್ಟರ್ ಅಂಕಲ್ ಯಾಕೆ ಹಾಗೆ ಹೇಳಿದ್ರು? ಮಕ್ಕಳು ಹುಟ್ಟಬಾರ್ದು ಅಂತ ಅಮ್ಮಂಗೆ ಆಪರೇಷನ್ ಮಾಡೋ ಟೈಮ್ಗೆ ನಿಮಗೆ 2 ಮಕ್ಕಳಿದ್ರು, 3ನೇ ಮಗು ಯಾವಾಗ ಹೇಗೆ ಹುಡ್ತು ಅಂತ ಯಾಕೆ ಕೇಳಿದ್ರಪ್ಪ? ಕೇಳಿದ್ರು ಅಂತಾನೆ ಅಲ್ವಾ ಅವ್ರನ್ನ ಅರ್ಜೆಂಟಾಗಿ ಕಳಿಸಿದ್ದು. ಅಲ್ಲಿವರೆಗೂ ಹ್ಯಾಪಿಯಾಗಿದ್ದವರು ಆಮೇಲೆ ಡಲ್ ಆಗಿದ್ದು ನಾನು ಪೂರ್ತಿ ಕೇಳಿಸ್ಕೊಂಡೆಪ್ಪ. ಇಲ್ಲ, ನೀನು ಬೇರೆನೇ ಕೇಳಿಸ್ಕೊಂಡಿದ್ಯಾ. ನೀವು 3 ಜನ ನಮ್ಮ ಮಕ್ಕಳೇ. ನೀವ್ ನಮಗ್ ಹುಟ್ಟದೆ ಹೋಗಿದ್ರೆ ನಾವ್ ಯಾಕೆ ನಿಮ್ಮನ್ನ ನಮ್ ಹೆತ್ತು ಮಕ್ಕಳು ಅಂತ ಹೇಳ್ತಿದ್ವಿ ಅಖಿಲ್? ನಿಮಗೆ ಹುಟ್ಟಿದ್ದು 2 ಕಣಮ್ಮ, 3ನೇವನ್ನ ಸಾಕಿದೀರಾ. ಅಖಿಲ್, ನಾವು ಸಣ್ಣ ವಯಸ್ಸಿಂದನೂ 3 ಜನ ಒಟ್ಟಿಗೆ ಬೆಳೆದಿದ್ದೀವಲ್ಲ. ಡ್ಯಾಡಿ ಅಮ್ಮ ನಮ್ಮನ್ನು ಸಮಾನವಾಗಿ ನೋಡ್ಕೊಂಡಿದ್ದಾರಲ್ಲ. ಹೌದು, ಯಾಕೆ ಜಗಳ? ಅಷ್ಟಕ್ಕೂ ಈ ವಿಷಯದ ಬಗ್ಗೆ ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇದೆ, ಅವಶ್ಯಕತೆ ಇದೆ. ಸತ್ಯ ಗೊತ್ತಾದ್ರೆ ನಮ್ಮಲ್ಲಿ ಒಬ್ರು ನೋವು ಅನುಭವಿಸ್ಬೇಕಾ? ನೋವು ಅನುಭವಿಸೋದು, ಹೊರಗೆ ಹೋಗೋದು ಎರಡೂ ಆಗತ್ತೆ. ಸತ್ಯ ಏನು ಅಂತ ಗೊತ್ತಾಗ್ಬೇಕು. ನೀವು ಹೇಳದೇ ಇದ್ರೆ ನಮ್ಮೇಲೆ ಆಣೆ ಅಪ್ಪ. ನಿಲ್ಸಿ. ಹೌದು, ನಿಮ್ಮಲ್ಲಿ 2 ಮಾತ್ರ ನಾನ್ ಹೆತ್ತ ಮಕ್ಕಳು. 3ನೇವನು ಸಾಕಿದ ಮಗ. ಸಾಕಾ? ಜಯಂತಿ, ಆಣೆ ಮಾಡಿ ಕೇಳ್ತಾ ಇದ್ದಾನೆ ರೀ. ಏನ್ ಮಾಡ್ಲಿ ನಾನು?
ಹಾಗಾದ್ರೆ ನಮ್ಮಲ್ಲಿ ನಿಮ್ಮ ಹೆತ್ತ ಮಕ್ಕಳು ಯಾರು? ಸಾಕು ಮಗ ಯಾರು? ಹೇಳಲ್ಲ ಕಣೋ. ಹೇಳಲೇಬೇಕಮ್ಮ. ನನ್ನ ಜೀವ ಹೋದ್ರೂ ಹೇಳೋದಿಲ್ಲ ನಿಮ್ಗೆ. ಜಯಂತಿ, ಅಖಿಲ್, ಏನ್ ಮಾಡ್ತಿದ್ಯಾ? ಯೋಚನೆ ಮಾಡ್ತಿದ್ದೀನಮ್ಮ. ಇವೆಂಟ್ ಬಗ್ಗೆನಾ? ಅಲ್ಲ, ನಮ್ಮೂರ್ ಜನರಲ್ಲಿ ಸಾಕು ಮಗ ಯಾರು ಅಂತ. ಬೇಡ ಅಖಿಲ್, ಆ ವಿಷಯ ಮರ್ತು ಬಿಡು, ಬಿಟ್ಬಿಡು. ಯಾಕಪ್ಪ ಬಿಡ್ಬೇಕು? ಯಾಕೆ ಮರಿಬೇಕು? ಇಷ್ಟು ವರ್ಷ ಈ ವಿಷಯನ ನೀವು ನಮ್ಮ ಹತ್ರ ಮುಚ್ಚಿಟ್ಟಿದ್ರಿ, ನಮಗೆ ಯಾಕೆ ಹೇಳಿಲ್ಲ? ಬೇಕು ಅಂತಾನೆ ಹೇಳಿಲ್ಲ ಅಖಿಲ್. ನಿಮ್ಗೆ ಈ ಸತ್ಯ ಗೊತ್ತಾಗಬಾರ್ದು ಅಂತಾನೆ ಹೇಳಿಲ್ಲ ನಾವು. ನಮ್ ದೃಷ್ಟಿಯಲ್ಲಿ ನೀವ್ ಮೂವರು ಸಮಾನರೇ. ನಾವು ಮೂರು ಹೇಗಮ್ಮ ಸಮಾನರಾಗ್ತೀವಿ? ನಮ್ಮಲ್ಲಿ ಇಬ್ರು ಮಾತ್ರ ನಿಮ್ಗೆ ಹೊಡೆದೋರು. ಮೂರನೇವನು ಬೇರೆಯವನು, ಹೊರಗಿಂದ ಬಂದವನು. ಅವನು ಯಾರು? ಭೇದ ಭಾವ ಬರುತ್ತೆ ಅಂತಾನೆ ನಾವು ನಿಮ್ಮ ಹತ್ರ ಮುಚ್ಚಿಟ್ಟಿದ್ದು. ನಮಗ್ ನೀವು ಮೂವರು ಮಕ್ಕಳೇ ಕಾಣೋ. ಇಲ್ಲ ಅಪ್ಪ, ನಿಮ್ಗಿಬ್ರು ಮಾತ್ರ ಸ್ವಂತ ಮಕ್ಕಳು. ಮೂರನೇವನು ಹೊರಗಿನವನು. ಅವನು ಯಾರು ಅಂತ ನನಗೆ ಗೊತ್ತಾಗ್ಬೇಕು. ನಡುವೆ ಈ ಮನೇಲಿ ಗಂಡ ಹೆಂಡತಿರ ಮಧ್ಯೆ ಜಗಳ ಆಗ್ತಿದೆ. ಮನುಷ್ಯರ ನಡವಳಿಕೆಯಲ್ಲಿ ಬದಲಾವಣೆ ಬರ್ತಿದೆ. ದಿನಕ್ಕೊಂದು ಕೆಟ್ಟ ಸುದ್ದಿ ಕೇಳೋ ತರ ಆಗ್ತಿದೆ. ಯಾವಾಗ ಏನಾಗುತ್ತೋ ಗೊತ್ತಾಗ್ತಿಲ್ಲ. ಈ ಕಷ್ಟಗಳೆಲ್ಲ ಬೇಗ ದೂರಾಗಿ ಎಲ್ರೂ ನೆಮ್ಮದಿಯಾಗಿರೋ ತರ ನೋಡ್ಕೋತಾಯಿ.
ನಿನ್ ದೂರದೃಷ್ಟಿನ ನನ್ ಗಮನಿಸಕ್ಕೆ ಆಗ್ಲಿಲ್ಲ. ನಿಜವಾಗ್ಲೂ ಇದು ಒಳ್ಳೆ ಕೆಲ್ಸನೇ ಅಭಿ. ಅಣ್ಣ ಅಖಿಲ್, ಈ ಡಾಕ್ಯುಮೆಂಟ್ಸ್ ಮೇಲೆ ನಮ್ಮ ಮೂವರು ಸೈನ್ ಮಾಡಬೇಕಾಗತ್ತೆ. ಆಮೇಲೆ ಲಾಯರ್ ಹತ್ರ ಮಿಕ್ಕಿದ ಫಾರ್ಮಾಲಿಟೀಸ್ನೆಲ್ಲ ಕಂಪ್ಲೀಟ್ ಮಾಡಿದ್ರಾಯ್ತು. ಓಕೆ, ಸೈನ್ ಮಾಡಿ. ಸಂತೋಷದ ವಿಷಯ ತಾನೆ ಭಾಸ್ಕರ್, ಸೈನ್ ಮಾಡು. ನೀನು ಸೈನ್ ಮಾಡಿದ್ರೆ ಮುಗಿದೋಗುತ್ತೆ. ಕೇಳ್ತಿದ್ರೆ ಯಾಕಣ್ಣ ಉತ್ತರ ಹೇಳ್ತಿಲ್ಲ? ಭಾಸ್ಕರ್ ಹುಡ್ದಾಗ ನಾನ್ ತವ್ರ ಮನೆಯಲ್ಲೇ ಇದ್ದೆ, ಅಖಿಲ್ ಹುಡ್ದಾಗ ನಾನ್ ಅತ್ತೆ ಮನೆಯಿಂದ ವಾಪಸ್ ಬಂದಿದ್ದೆ. ಈ ಮಧ್ಯೆ ಏನಾಯ್ತು? ಅಭಿ ಎಲ್ಲಿಂದ ಬಂದ? ಇವನು ನಿಮ್ ಹೆತ್ತ ಮಗ ಅಲ್ವಾ? ಕಂಡೋರ್ ಮಗನಾ? ಅನಾಥನಾ? ಅಭಿ ಕಂಡೋರ್ ಮಗ ಅಲ್ಲ, ಅನಾಥ ಅಂತ ಮೊದ್ಲೇ ಅಲ್ಲ. ನನ್ನ ಮಗ. ನಿನ್ ಹೆತ್ತ ಮಗ ಅಲ್ಲ ಅಲ್ವೇನಮ್ಮ? ಹೆತ್ರೆ ಮಾತ್ರ ಮಗ ಆಗ್ತಾನ? ರಕ್ತ ಹಂಚ್ಕೊಂಡ್ರೇನೆ ಮಗನ? ಪ್ರೀತಿ ಹಂಚಿದ್ರೆ ಆಗೋದಿಲ್ವಾ? ನನ್ನ ಎದೆ ಮೇಲೆ ಆಟ ಆಡಿದ ಮಗ, ನಾನು ಪ್ರೀತಿಸಿದ ಮಗ. ಏನು? ಇವನು ಚಿಕ್ಕಣ್ಣನ್ ಮಗನ? ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದ ಚಿಕ್ಕಣ್ಣ ಚಿಕ್ಕದ್ಕೆ ಮಗನ? ಆಗ 3 ಜನ ಹೋಗ್ಬಿಟ್ರು ಅಂತ ಹೇಳಿದ್ರಲ್ಲ,
ಅಭಿ ಹೇಗ್ ಉಳ್ಕೊಂಡ? ನಾನೇ ಉಳಿಸ್ಕೊಂಡೆ. ನಾನು ಹೆತ್ತ ಮಗನ್ ತರ ಸಾಕದೆ. ನಾನೇ ಪ್ರೀತಿ ಕೊಟ್ಟು ಬೆಳೆಸ್ತೆ ಇವನ್ನ. ಅಭಿ ಅಭಿ ನೀನ್ ನನ್ನ ಮಗನೇ ಅಭಿ. ಯಾವತ್ತಿಗೂ ನನ್ನ ಮಗನೇ ನೀನು. ನಾನಿನ್ ತಾಯಿ ಅಲ್ಲ ಅಂತ ದೇವ ನನಗೆ ನನ್ನ ತಮ್ಮ ಅಂದ್ರೆ ತುಂಬಾ ಪ್ರೀತಿ ಅಭಿ. ಅವನು ಹೋಗ್ತಾ ನಿನ್ನ ಕೊಟ್ಟು ಹೋದ. ನಿನ್ನಲ್ಲಿ ಅವನ್ನ ಕಾಣ್ತಿದ್ದೀನಿ. ನಾನು ನಿಮ್ಮ ಅಪ್ಪನೇ ಅಭಿ. ಸಾಯೋವರೆಗೂ ನಿಮ್ಮ ಅಪ್ಪನೇ ಅಭಿ. ನಿಮ್ಮ ಅಪ್ಪನೇ. ನೀವ್ ಎಷ್ಟು ದೊಡ್ಡ ವ್ಯಕ್ತಿ ಅತ್ತೆ. ಅವ್ರು ನಿಮ್ ಹೆತ್ತ ಮಗ ಅಲ್ದೇ ಇದ್ರು ಅದಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ನೀವು ಮಾವ ನಿಜವಾಗ್ಲೂ ದೇವ್ರ ಸಮಾನ. ಈಗ ನಿಮ್ಮೇಲೆ ನನ್ಗೆನ್ನೂ ಗೌರವ ಜಾಸ್ತಿ ಆಯ್ತು. ಅಭಿ ನಿಮ್ ಸ್ವಂತ ಮಗ ಅಲ್ಲ ಅನ್ನೋದನ್ನ ನನ್ಗೀಗ್ಲೂ ನಂಬಕ್ ಆಗ್ತಿಲ್ಲ ಅತ್ತೆ. ನಾನು ಈ ಮನೆಗ್ ಬಂದಾಗ್ಲಿಂದ ನೋಡ್ತಿದ್ದೀನಿ, ಅವ್ರಿಗಿಂತ ಅಖಿಲ್ಗಿಂತ ನೀವ್ ಅಭಿನೇ ಚೆನ್ನಾಗಿ ನೋಡ್ಕೋತಿದ್ರಿ. ಅಭಿ ನಿಮ್ ಸಾಕು ಮಗ ಅನ್ನೋ ಅನುಮಾನ ನನಗ್ ಯಾವತ್ತೂ ಬಂದಿರ್ಲಿಲ್ಲ. ಅಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಈಗ ನಿಜವಾದ ಸತ್ಯ ಎಲ್ರಿಗೂ ಗೊತ್ತಾಗೋಯ್ತಲ್ಲ ಪಾವನಿ. ಅಭಿ ನನ್ನ ಮಗ ಅಲ್ಲ ಅನ್ನೋ ವಿಷಯ ಎಲ್ರಿಗೂ ಗೊತ್ತಾಗೋಯ್ತಲ್ಲ. ಪಾಪ ಅಭಿ ಒಬ್ನೇ ಎಷ್ಟು ದುಃಖ ಅನುಭವಿಸ್ತಾ ಇದ್ದಾನೋ ಏನೋ. ಅಭಿಗೋಸ್ಕರ ಅವರು ಕೂಡ ಹೋದ್ರು. ಅವ್ರ ಮನಸ್ಸಿಗೆ ಅದೆಷ್ಟು ನೋವಾಗಿದ್ಯೋ ಏನೋ. ಯಾವತ್ತು ಕಣ್ಣೀರ್ ಹಾಕ್ತಿರೋ ಅವರು ಇವತ್ತು
ಯಾರಂಟಿ ಇವರು? ಪಕ್ಕದ ಮನೆಯವರ ಇಲ್ಲ ಕೆಲ್ಸದವಳ? ವಸುಂಧರಾ ಅಂತ ಈ ಮನೆ ಸಾಕು ಮಗ. ಅಭಿರಾಮ್ಗೆ 2ನೇ ಹೆಂಡತಿ. ಓಹೋ, ಅಂದ್ರೆ ನಮ್ಗೆ ದೂರದ ಸಂಬಂಧ ಅಂತಾಯ್ತು. ಹಾ, ಏನ್ ಮಾತಾಡ್ತಿದ್ಯಾ ಹಾರಿಕಾ? ವಸು ನಿನಗ ಅಕ್ಕ, ನಮ್ ಓರ್ಗಿತ್ತಿ. ಅವ್ರು ನಮಗ್ ಓರ್ಗಿತ್ತಿ ಹೇಗಾಗ್ತಾರಕ್ಕ? ನಿಮ್ಮೋರು ನಮ್ಮೋರು ಒಂದೇ ತಾಯಿ ಹೊಟ್ಟೆಲ್ ಹುಟ್ಟಿರೋದ್ರಿಂದ ನಾವು ಓರ್ಗಿತ್ತಿರಾಗ್ತೀವಿ. ಆದ್ರೆ ಅಭಿಭಾವಂಗೆ ತಂದೆ ತಾಯಿ ಬೇರೆಯವ್ರಲ್ವಾ, ಈ ಮನೆಯವ್ರಲ್ಲ ಅಲ್ವಾ? ಹೆತ್ತಿಲ್ಲ ಅನ್ ಮಾತ್ರಕ್ಕೆ ಆಗ್ಲೇ ವಸು ನಿನ್ಗೆ ದೂರದ ಸಂಬಂಧಿ ಆಗೋದ್ಲ ಹಾರಿಕಾ? ಇಷ್ಟು ದಿನ ಅಕ್ಕ ತಂಗಿರಾಗಿ ಒಟ್ಟಿಗೆ ಇದ್ವಿ, ಈಗ್ಲೂ ಹಾಗೆ ಇರೋಣ. ವಸುನ ಬೇರೆ ಮಾಡಿ ಮಾತಾಡ್ಬೇಡ. ಇವರು ಬೇರೆಯವರು ಅಂದ್ಮೇಲೆ ಬೇರೆಯವ್ರಾಗೆ ಯಾಕೆ ನೋಡಬಾರ್ದು? ಅದಕ್ಕೆ ಅವರು ಬೇರೆ ಅಂದ್ರೆ ಏನು ಅಖಿಲ್? ನಾವು ಬೇರೆ, ಅವ್ರು ಬೇರೆ. ಅದಕ್ಕೆ ನಾವು ಒಂದು, ಅವ್ರದ್ದು ಬೇರೆ ಗುಂಪು. ಸಾಕು ನಿಲ್ಸೋ. ಈ ತರ ಭೇದ ಬರುತ್ತೆ ಅಂತಾನೆ ನಾನ್ ಸತ್ಯ ಹೇಳ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ನಿನ್ನೆವರೆಗೂ ಅಣ್ಣ ತಮ್ಮಂದ್ರಾಗಿದ್ದು ಈಗ ಅವನ್ನ ಬೇರೆಯವನಾಗ್ ಮಾಡ್ತೀಯ. ಅವನು ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದನೋ. ಅವನ್ ನಮಗೋಸ್ಕರ ಏನ್ ಮಾಡಿದಾನಮ್ಮ? ನಮ್ಮ ಆಸ್ತಿನೆಲ್ಲ ಅವನ ಕೈಯಲ್ಲಿ ಇಟ್ಕೊಂಡು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ದ. ಹೆಸರು ಅವನ್ ತಗೊಂಡು ದೊಡ್ಡಸ್ಗೆ ತೋರಿಸ್ದ. ಅದು ಅಧಿಕಾರ ಅಲ್ಲ ಅಖಿಲ್, ಮಮಕಾರ. ಅವರು ನಿಮ್ ಮುಂದೆ ದೊಡ್ಡಸ್ಗೆ ತೋರಿಸ್ಲಿಲ್ಲ, ಪ್ರೀತಿ ತೋರಿಸಿದ್ದಾರೆ. ಅವ್ರ ಹೆಸರು ತಗೊಳ್ಳಿಲ್ಲ, ಜವಾಬ್ದಾರಿ ತಗೊಂಡಿದ್ದಾರೆ. ನಿಮ್ಗೋಸ್ಕರ ಮುಳ್ಳಿನ ಕಿರೀಟ ಹಾಕೊಂಡು ಕತ್ತಿಗಳಿರೋ ಸಿಂಹಾಸನದ ಮೇಲೆ ಕೂತಿದ್ದಾರೆ. ಸದ್ಯ ಗಾಂಧೀಜಿ ತರ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿಲ್ಲಲ್ಲ. ಅಭಿ ಮಾಡಿರೋದ್ನೆಲ್ಲ ಆಗ್ಲೇ ಮರ್ತೋದ್ಯಾ ಅಖಿಲ್? ನಾನು ಯಾವ್ದನ್ನು ಮರ್ತಿಲ್ಲ. ಅದಕ್ಕೆ ಅವನ್ ನಮ್ಮನ್ನ ಕಾಲ್ ಕೆಳಗಡೆ ಹಾಕೊಂಡು ತುಳಿದಿರೋದೆಲ್ಲ ನೆನಪಿದೆ ನಂಗೆ. ನಾವೀ ಮನೆ ಬಿಟ್ಟು ಹೋಗ್ತಿದ್ದೀವ ಡ್ಯಾಡಿ? ಮತ್ತೆ ಈ ಮನೆಗೆ ಬರಲ್ವಾ ಡ್ಯಾಡಿ? ಇದೆಲ್ಲ ನಮ್ಮಿಂದನೇನ ಡ್ಯಾಡಿ? ನಾನು ಮಮ್ಮಿ ಈ ಮನೆಗ್ ಬಂದಿದ್ದಕ್ಕೇನಾ? ಇಲ್ಲ ರಾಕಿ, ದೊಡ್ಡಪ್ಪ ಚಿಕ್ಕಪ್ಪ ನಮಗ್ ಸ್ವಲ್ಪ ಪ್ರೈವಸಿ ಕೊಟ್ಟಿದ್ದಾರೆ ಅಷ್ಟೇ. ಡೋಂಟ್ ವರಿ. ಹೊಸವ್ರೆ, ನಿಮ್ ಭಾವ ಮತ್ತೆ ಮೈದ್ನ ಕೆಟ್ಟೋರಲ್ಲ ರೀ. ಅವ್ರನ್ನ ಅಪಾರ್ಥ ಮಾಡ್ಕೊಳಕ್ ಹೋಗ್ಬೇಡಿ. ನಿಮ್ಮನ್ನ ಅವರು ಯಾಕ್ರಿ ಅರ್ಥ ಮಾಡ್ಕೋತಿಲ್ಲ? ನಿಜವಾಗ್ಲೂ ನನ್ನಿಂದಾನೇ ಇರ್ಬೇಕು. ನಾನು ಈ ಮನೆಗೆ ಬರದೇ ಇದ್ದಿದ್ರೆ ನೀವು ಚೆನ್ನಾಗಿರ್ತಿದ್ರು ಏನೋ ಅಲ್ವಾ? ನಾನು ಚೆನ್ನಾಗಿರೋದಕ್ಕೆ ಕಾರಣನೇ ನೀವು ರೀ. ಬನ್ನಿ ಹೋಗೋಣ. ಹೋಗ್
ಹೋಗ್ಬೇಡ ಅಭಿ. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ ನೀನು. ನನ್ನ ಪ್ರಾಣ ಹೋದ್ರು ಸರಿ, ನಿಮ್ಮನ್ನ ಹೋಗಕ್ ನಾನ್ ಬಿಡಲ್ಲ. ಅಮ್ಮ, ನಾ ಹೋಗ್ತಾ ಇರೋದು ಈ ಮನೆಯಿಂದ ಹೊರತು ನಿಮ್ಮ ಮನಸ್ಸಿಂದ ಯಾವತ್ತೂ ಅಲ್ಲ. ನಾನು ಕೂಡ ನಿಮ್ ಜೊತೆನೆ ಬರ್ತೀನೋ. ಅಮ್ಮ, ಅಣ್ಣಂಗೆ ತಮ್ಮನಿಗೆ ನಿಮ್ಮ ಅವಶ್ಯಕತೆ ಇದೆ. ನಮ್ಗೆ ನಿಮ್ ಪ್ರೀತಿ ಸಾಕು. ಮಾತಲ್ಲೇ ನನಗ್ ಕಟ್ಟ ಹಾಕ್ಬೇಡ ಅಭಿ. ಈ ಅಮ್ಮನಿಗೆ ನೋವು ಕೊಡ್ಬೇಡ. ಕ್ಷಮಿಸಮ್ಮ, ನಮ್ಮನ್ನು ಹೋಗಕ್ ಬಿಡು. ನಮ್ಮ ಮೇಲೆ ನಿಮಗೆ ಸ್ವಲ್ಪನಾದ್ರೂ ಗೌರವ ಇದ್ರೆ ನಮ್ಮನ್ನು ತಡಿಬೇಡಿ. ಯಾಕೆ ಹೀಗ್ ಮಾಡ್ತಿದೀಯ ಅಭಿ? ನಿಮ್ಮಪ್ಪ ಬರೋವರೆಗೂ ಇರಿ ಸ್ವಲ್ಪ. ನೀವು ಹೊರಟೋದ್ರೆ ನಾನು ಅವ್ರಿಗೆ ಏನು ಅಂತ ಉತ್ತರ ಕೊಡ್ಲಿ ಹೇಳೋ. ಡ್ಯಾಡಿ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರುತ್ತೆ. ನಮಗೆ ಆಶೀರ್ವಾದ ಮಾಡಮ್ಮ.